ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದ್ದೇ ಇದಾಗ್ತದೆ. ಅವ್ರು ಮಾತಾಡಿ ಟೈಮ್ ಕೊಡ್ತೇನೆ. ಗೊತ್ತಿದ್ದೇ ಇದಾಗ್ತಾ ಇದೆ. ಈ ಎರಡೂ ಇಲಾಖೆಗಳು ಅವರ ಮಾಮೂಲಿ ಪಡೆದು ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಬೇರೆ ಕಡೆ MSIL ಶಾಪ್ಗಳು ತೆಗಿಯಕ್ ಬಿಡ್ತಾ ಇಲ್ಲ. ಪ್ರಶ್ನೆ ಚರ್ಚೆ ಅಲ್ಲ, ಒಂದು ಸಲಹೆ ಕೊಡ್ಲಿಕ್ಕೆ ಕೇಳಿದ್ದಾರೆ. ಏನ್ ಮಾಡ್ಬೇಕು ಹೇಳಿ ಅವರು? ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ, ಮಾರಾಟ ಮಾಡ್ಲಿ, ಸರ್ಕಾರಕ್ಕೆ ಆದಾಯ ಬರ್ತದೆ. ಆಯ್ತು, ಜನದ ಸಲಹೆ ಕೊಟ್ಟಿದ್ದಾರೆ, ಸ್ವೀಕರಿಸಿ. ಆಯ್ತು, ತಗೊಂಡೋಗಿ SC ST ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಂದ್ ಮಾಡಬೇಕು. ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು. 35-40 ವರ್ಷದ ಒಬ್ಬ ಯುವಕನು ಬದುಕಿಲ್ಲ SC ST ಕಾಲೋನಿನಲ್ಲಿ. ಒಂದು 35 ವರ್ಷ ಶಾಸನ ಸಮಸ್ಯೆ ವಿಚಾರ ಬರೀ SC ST ಮಾತ್ರ ಕುಡಿತಾರಾ? ನೋಡಿ ಸಮಸ್ಯೆ ಬೇರೆ. ಈಗ ಯಾಕೆ ಮಾತಾಡ್ತೀನಿ? ಸಲಹೆ ನೋಡಿ. ಯಾಕೆ SC ST ಮಾತ್ರ ಕುಡಿತಾರಾ? ಯಾರು ಕುಡಿಯಲ್ವಾ ನೀವು? ಕೂತ್ಕೊಳ್ಳಿ. ಇದ್ರಲ್ಲಿ ಆಗ್ತಾ ಇದೆ. ಈಗ ಯಾರು SC ಅಂತೀರಿ ನೀವು? ನೀವು ಕುಡಿಯಲ್ವಾ? ನೀವು ಕುಡಿಯಲ್ವಾ? ಈಗ ಅರ್ಗತ್ನೇನಿಲ್ಲ. ಈಗ ನೀವು ಸುಮ್ ಕೂತೀರಿ ಕಾಂಗ್ರೆಸ್. ಒಂದ್ ನಿಮಿಷ ಸರಗಾರ್, ಇದು ಕಾಂಗ್ರೆಸ್ ಸಮಸ್ಯೆ. ಈಗ ನೀವು ಸಮಸ್ಯೆ ಜೋರಾಗ್ತದೆ. ಈಗ ಹೌದು ಮಾರಾರ, ಈಗ ಅಲ್ಲಿ ಅಬಕಾರಿಯಿಂದ ಸಮಸ್ಯೆ, ಇಲ್ಲಿ ಯಾರಿಂದ ಸಮಸ್ಯೆ? ಅಧ್ಯಕ್ಷ, ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ. ಅರ್ಗ ಜ್ಞಾನ ಕೂಡ ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನು ಕೊಂಡು ಹೇಳಿದಿಷ್ಟೇ, ಇದು ಬಹಳ ಗಂಭೀರವಾದ ವಿಚಾರ ಇರಬಹುದು. ಸಚಿವರು ಯಾವ್ಯಾವ ಶಾಸಕರಿದ್ದಾರೆ, ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ನಡೀತದೆ ಅಂತ ಶಾಸಕ ಸಾಧಾರಣ ಗೊತ್ತಿರುತ್ತೆ ಮಾಹಿತಿ ಮುಖಾಂತರ. ಅವ್ರನ್ನ ಪಟ್ಟಿ ತೆಕೊಂಡು ಕನ್ಸರ್ನ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸ್ಲಿಕ್ಕೆ ಇಲ್ಲದೆ ಒಂದು ನಿಲ್ಲಿಸದಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೀವು ಯಾರಿದ್ದಾರೆ ಈಗ ಲೀಸ್ಟ್ ಅವರೆಲ್ಲ ಕೊಡ್ಲಿ, ಎಲ್ಲರ ಕೈಯಲ್ಲಿ ಪೊಲೀಸರಿಗೆ